जा ಅಜ್ಜಿಗೆ ಜಾಗಕ್ಕ ಆಮೇಲೆ ಬರುತ್ತೆ ತಿನ್ನೋದು. ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರನಿ. ನಾವು ಬೆಳಗ್ಗೆ ನಮ್ಮ ಸುಬ್ಬಿಗೆ ಮತ್ತು ನಮ್ಗೆ ಬಟ್ಟೆ ತರಕ್ಕೆ ಹೋಗಿದ್ವಿ. ಬಟ್ಟೆ ತೊಗೊಂಡು ತಿರ್ಗಾ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ನಾನು. ಇವತ್ತು ನಮ್ಮ ಸುಬ್ಬಿ ಯಾರ ಸಲಗ, ನಮ್ಮ ಸುಬ್ಬಿ ಅಂದ್ರೆ ನಮ್ಮ ಅಣ್ಣನ ಮಗಳು ಅಂದ್ರೆ ನನ್ನ ಸ್ವಂತ ಅಣ್ಣನ ಮಗಳಲ್ಲ, ನಮ್ಮ ದೇವ್ರು ಕೊಟ್ಟ ಅಣ್ಣ ಅಂತಾರಲ್ರಿ, ಆ ಥರ ದೇವ್ರು ಕೊಟ್ಟ ಅಣ್ಣನ ಮಗಳದು. ಇವತ್ತು ಅಕ್ಷರ ಅಭ್ಯಾಸ ಇತ್ತು, ಹಂಗಾಗಿ ಅವಳು ಸ್ಕೂಲಿಗೆ ಬಂದಿದ್ದಿಲ್ಲ ನೋಡ್ರಿ. ಉಳಿದೆ ಇವತ್ತು ಅಕ್ಷರ ಅಭ್ಯಾಸ ಇರೋದು ಸ್ಕೂಲಾಗ. ಇದು ನಮ್ಮ ಸಾನ್ವಿ, ಫಸ್ಟಿಗೆ ನಮ್ಮ ಸಾನ್ವಿ ಎಲ್ ಕೆ ಜಿ ಯು ಕೆ ಜಿ ಅದೇ ಶಾಲ್ಯಾಗ ಕಲ್ತಿದ್ದು. ಇಲ್ಲ ಸಾರಿ, ಯು ಕೆ ಜಿ ಅಷ್ಟೇ ಕಲ್ತಾಳ್ರಿ. ಆಮೇಲೆ ಡೈರೆಕ್ಟು ಎಲ್ ಕೆ ಜಿ ಕಲ್ತಾಳೆ. ಸಾರಿ, ಯು ಕೆ ಜಿ ಅಲ್ಲ, ಎಲ್ ಕೆ ಜಿ ಕಲ್ತಾಳೆ. ಯು ಕೆ ಜಿಗೆ ಹಾಕಲಿಲ್ಲ, ಡೈರೆಕ್ಟ್ ನಾವು 1ನೇ ಕ್ಲಾಸಿಗೆ ಹಾಕಿದ್ವಿ. ಬನ್ನಿ ಇಲ್ಲಿ ಕಾರ್ಯಕ್ರಮನ ಮಾಡೋಣ. ನಮ್ಮ ಸಾನ್ವಿ ಸ್ಕೂಲಿಗೆ ಬಂದ ತಕ್ಷಣ ಮಮ್ಮಿ ನಮಗೂ ಹಿಂಗೆ ಮಾಡಿದ್ರಲ್ಲ ಅಂತಂದು ಹೇಳಕತ್ತಿದ್ಲು. ಯಾಕಂದರೆ ಹುಡುಗರು ಸ್ಕೂಲಾಗ ಕಲ್ತಿರ್ತಾರಲ್ಲ, ಅದು ಒಂಥರ ಚೆಂದ ಹಾಕಿ ನಮ್ಮ ಸುಬ್ಬಿಗೆ ಹೇಳಕತ್ತಿದ್ಲಿ, ಸುಬ್ಬಿ ಇದು ನಿಂದಲ್ಲ ಸ್ಕೂಲು, ನನ್ನ ಸ್ಕೂಲ್ ಇದು ಅಂತಂದು. ಆಮೇಲೆ ಮೊದಲು ನಾನಿದ್ನಿ ಈ ಸ್ಕೂಲೇ ನಮ್ದಿಲ್ಲ ಮಮ್ಮಿ ಅಂತ ಕೇಳಿದ್ಲು. ಆಯಿತು, ನಿನ್ನ ಸ್ಕೂಲಾಗಿಂದ ಇವಾಗ ಸುಬ್ಬಿ ಸ್ಕೂಲ್, ಅದು ನಿಂದು ಸ್ಕೂಲು ಸುಬ್ಬಿ ಸ್ಕೂಲು ಅಂತಂದು ಹೇಳಿದ್ರು ಸುಮಾರು. ಬಟ್ಟು ನಮ್ಮ ಸಾನ್ವಿ ಕಲಿಬೇಕಾದ್ರೆ ಟೀಚರ್ಸ್ ಎಲ್ಲ ಬೇರೆ ಇದ್ದರು. ಅಲ್ಲಿ ಒಬ್ಬಾಕಿ ಇವಾಗ ಅಡ್ಡಾಡಗದ್ದಾಳಲ್ಲ, ಆಕೆ ಒಬ್ಬಾಕೆ ಮಾತ್ರ ಇವಾಗ ಇರೋದು. ಅವ್ರ ಸರು ಅವ್ರದ್ದೇ ಅದು ಸ್ಕೂಲು, ಆ ಟೀಚರ್ ಮಾತ್ರ ಇರೋದು. ನಮ್ಮ ಸಾನ್ವಿ ಕಲಿಬೇಕಾದಂಥ ಟೀಚರ್ಸ್ ಯಾರೂ ಇಲ್ಲ. ನಮ್ಮ ಸಾನ್ವಿ ಅದನ್ನೇ ಹೇಳಕತ್ತಿದ್ಲು, ಇಡ್ಲಿ ಟೀಚರ್ಸ್ ಯಾರೂ ಇಲ್ಲ ಮಮ್ಮಿ ಅಂತಂದು. ಇವಾಗ ತಾನೇ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದರು. ಒಂದು ಸ್ವಲ್ಪ ಭಾಷಣ ಇರ್ತಲ್ರಿ, ಭಾಷಣ ಕೇಳಕತ್ತಿದ್ವಿ. ಭಾಷಣ ಎಲ್ಲ ಕೇಳಿಕೊಂಡು ನಾವು ಇದು ಮಾಡಿದ್ವಿ. ಈ ಥರ ಅಕ್ಷರ ಅಭ್ಯಾಸ ಮಾಡಿಸ್ತಾರಲ್ಲ ಸ್ಕೂಲ್ಯಾಗ, ಅಷ್ಟು ಚೆಂದಲ್ಲ ಈ ಸ್ಕೂಲು. ನೋಡಿದ್ರೆ ಅಷ್ಟೊಂದು ಇಂಪ್ರೂವ್ ಇಲ್ಲರಿ, ಆದರೂ ಈ ಸ್ಕೂಲ್ಯಾಗ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೋತಾರೆ. ಆಮೇಲೆ ಹೆಣ್ಣುವಡೆ ಎಲ್ಲ ಮಾಡ್ತಾರಲ್ಲ, ಅವಾಗೂ ತುಂಬಾ ಚೆನ್ನಾಗಿ ಹೆಣ್ಣುವಡೆ ಮಾಡಿಕೊಡ್ತಾರೆ. ಇಲ್ಲೇನಿಲ್ಲರಿ, ಎಲ್ ಕೆ ಜಿ ಯು ಕೆ ಜಿ ಅಷ್ಟೇ ಇರೋದು. ನರ್ಸರಿ ಪ್ಲೇಮ್ ಸ್ಕೂಲಿಂದ ಎಲ್ ಕೆ ಜಿ ಯು ಕೆ ಜಿ ಅಷ್ಟೇ ಇರೋದು. ಆಮೇಲೆ 1ನೇ ಕ್ಲಾಸು 2ನೇ ಕ್ಲಾಸ್ನ ಇನ್ನೂ ಶಾಲೆ ಕಟ್ಟಿಸ್ಬೇಕಂತಾರೆ. ಯಾವಾಗ ಕಟ್ಟಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ಹುಡುಗರು ಡೈಲಿ ಟೀಚರ್ಸ್ ಜೊತೆ ಯಾವ ಥರ ಇರ್ತಾರೋ, ಬಟ್ಟು ಪೇರೆಂಟ್ಸ್ ಜೊತೆ ಇರ್ತಾರಲ್ಲ, ಟೀಚರ್ಸ್ ಏನು ಹೇಳಿದ್ರು ಕೇಳೋದಿಲ್ಲ. ಪೇರೆಂಟ್ಸ್ದ ಅವರಿಗೆ ಆಟನೇ ಆಗ್ಬಿಡುತ್ತೆ. ಯಾಕಂದರೆ ಇವತ್ತು ಸ್ಕೂಲಿಗೆ ನಮ್ಮ ಪೇರೆಂಟ್ಸ್ ಬಂದಾರ ಅನ್ನೋದು ತುಂಬಾ ಧೈರ್ಯ ಇರುತ್ತೆ. ಆ ಕಾರಣಕ್ಕಾಗಿ ಅವರು ಯಾವುದು ಟೀಚರ್ಸ್ ಮಾತು ಕೇಳೋದಿಲ್ಲ. ವಿಘ್ನ ನಿವಾರಣೆಗಾಗಿ ಒಂದು ಗಣಪತಿಯ ಪೂಜೆ, ನಂತರ ವರುಣ ಸಮಿತಿ. ವರುಣ ಎಂದರೆ ಯಾರು ಅಂತಂದರೆ ನೀರಿನ ಅಭಿಮಾನಿ ದೇವತೆಗಳಿತ್ತು ವರುಣ ಸಮಿತಿ. ಆ ರೀತಿಯಾಗಿ ಒಂದು ವಿಶೇಷವಾಗಿ ವರುಣ ದೇವರ ಪೂಜೆ, ನಂತರ ಒಂದು ಸರಸ್ವತಿಯ ಪೂಜೆ. ವಿಶೇಷವಾಗಿ ಇಲ್ಲಿ ಅಕ್ಷರಾಭ್ಯಾಸ ಮಾಡಬೇಕು ಅಂತ ಒಂದು ಗುರುಗಳ ಅನುಗ್ರಹ ಬೇಕು ಅಂತ ಹೇಳ್ತೀವಿ ನಾವು. ಯಾವುದೋ ಒಂದು ಕಾರ್ಯಕ್ರಮ ಅಂತಂದರೆ ಮನೆಯಲ್ಲಿ ಹಿರಿಯರ ಅನುಗ್ರಹ ನೋಡಿ. ಇಲ್ಲಿ ಅಜ್ಜರು ಬಂದಿರ್ತಾರೆ, ಅಜ್ಜರೆಲ್ಲ ಇದು ಮಾಡಿ ಮೂರ್ತಿ ಎಲ್ಲ ಇದು ಮಾಡಿ ಈ ಥರ ಅಕ್ಕಿ ಕೊಟ್ಟಿರ್ತಾರೆ. ಅಕ್ಕಿ ಒಳಗೆ ಆ ಇ ಅಂತಂದು ಬರೀರಿ ಮಕ್ಕಳ ಕೈಲಿ ಅಂತಂದು ಒಂದು ಕಾಯಿನ್ ಕೊಟ್ಟು ಅಕ್ಷರಾಭ್ಯಾಸ ಮಾಡಿಸೋದು ಪ್ರತಿ ವರ್ಷವೂ ಇವರು ಮಾಡಿಸ್ತಾರೆ. ಹೋದ ಸರಿ ತುಂಬಾ ಗ್ರ್ಯಾಂಡಾಗಿ ಮಾಡಿ, ನಮ್ಮ ಸಾನ್ವಿ ಇರಬೇಕಾದ್ರೆ ಸ್ಕೂಲ್ಯಾಗ ತುಂಬಾ ಗ್ರ್ಯಾಂಡಾಗಿ ಮಾಡಿದರು. ಈ ಸರಿ ಯಾಕೋ ಪೂಜೆನ ಸಿಂಪಲ್ಲಾಗಿ ಮಾಡ್ಯಾರ ಇವರು. ನಾವು ಹುನಗುಂದಾಗ ಬಾಡಿಗೆ ಇದ್ವಲ್ರಿ, ಅಲ್ಲಿ ನಮ್ಮ ಫ್ರೆಂಡ್ ಅಂತಂದೇ ಹೇಳ್ಬೋದು. ಅವರಿಗೆ 2 ಮಕ್ಕಳು, ಗಂಡು ಮಕ್ಕಳು, ಅವರಿಬ್ಬರು ಗಂಡ ಹೆಂಡತಿ. ಅವನು ಈಗ ಅಲ್ಲಿದಾನಲ್ಲ, ಅವನಿಗೆ ಅದು ಅಕ್ಷರಾಭ್ಯಾಸ. ಅವನು ಅಲ್ಲಿ ನಾವು ಹುನಗುಂದಾಗಿದ್ದಾಗ ನಮ್ಮ ಮನೆಗೆ ಎಷ್ಟೊಂದು ಬರ್ತಿದ್ದೆ. ಇವಾಗ ನಾವು ಹುನಗುಂದ ಬಿಟ್ಟು ಬಂದಿಂದ ಅವನಿಗೆ ಪರಿಚಯ ಎಲ್ಲ ಹೋಗ್ಬಿಟ್ಟೈತಿ. ಈ ಥರ ಅಕ್ಷರಾಭ್ಯಾಸ ಎಲ್ಲ ಮಾಡಿಸಿ ಅಲ್ಲಿ ಸ್ವಲ್ಪ ಲಾಡು ಕೊಟ್ಟು ಆಮೇಲೆ ಬಾಳೆಹಣ್ಣು ಕೊಡೋಕತ್ತಾರ. ಬಾಳೆಹಣ್ಣು ಕೊಟ್ಟಾದಮೇಲೆ ಆ ಕಡೆ ಹೋಗಿ ಪ್ಲ್ಯಾಂಟ್ ಕೊಡ್ತಾರೆ, ಗಿಡ ಎಲ್ಲ ಕೊಡ್ತಾರೆ. ಪ್ರತಿ ವರ್ಷವೂ ಗಿಡ ಕೊಡ್ತಾರೆ ನೋಡಿ. ನೆಕ್ಸ್ಟು
ನಮ್ಮ ಶುಬ್ಬಿ ಬಂತು. ನಮ್ಮ ಶುಬ್ಬಿ ನಮ್ಮ ಅಳಿಯ ಅವನು ಅವರಪ್ಪ ಅವ್ರ ಅಕ್ಕನ ಎತ್ಕೊಂಡನಲ್ಲ, ಅವ ನಾನು ಯಾವಾಗ ಎತ್ಕೊತಾನ ಅನ್ನೋದು ಅವನದು. ಹಂಗಾಗಿ ಅವ ಹಾಳಾಗತ್ತಿದ್ದ. ನೋಡಿರಿ ನಮ್ಮ ಶುಬ್ಬಿ ಎಷ್ಟು ಕ್ಯೂಟಾಗಿ ಕಾಣಕತ್ತಾಳಲ್ಲ. ನಾವು ಶಾಲೆಯಿಂದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ರಿ. ಇವಾಗ ನಮ್ಗೆ ಮನೆ ನೋಡಕ್ಕಂತಂದು ಬಾಗಲಕೋಟೆಗೆ ಹೊಂಟ್ವಿ. ಇಲ್ಲಿ ಗಾಡ್ಯಾಗ ಸಾಂಗ್ ಹಚ್ಚಿದ್ರು. ಹಂಗಾಗಿ ನಮ್ಮ ಸಾನ್ವಿ ಸಾಂಗು ಕೇಳ್ಕೊಂತ ಡ್ಯಾನ್ಸ್ ಮಾಡಾಕತ್ತಿಲ್ಲ. ನಮ್ಮ ಸುಬ್ಬಿಗೆ ಡ್ಯಾನ್ಸ್ ಮಾಡು ಅಂದ್ರೆ ಇಲ್ಲ ನಾನು ಆಮೇಲೆ ಮಾಡ್ತೀನಿ ಅಂತಂದು ಹೇಳಾಕತ್ತಿದ್ಲು. ನಮ್ಮ ಸಾನ್ವಿ ಸಿಕ್ಕಾಪಟ್ಟೆ ಖುಷಿಲಿದ್ದ ಡ್ಯಾನ್ಸ್ ಮಾಡಾಕತ್ತಿದ್ಲು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ. ಹೊಸ ನೋಡೋರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಆಲನ್ನು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗಡೆಗಂತರೂ ನಮ್ಮ ಸಾನ್ವಿ ಅಂತರೂ ಸಿಕ್ಕಾಪಟ್ಟೆ ಹೀಗೆ ಮಾಡಾಕತ್ತಿದ್ಲು. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಕತ್ತಿದ್ಲು. ಹಂಗಾಗಿ ನಾನು ಬೈಯಾಕತ್ತಿದ್ನ.